ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ಸಮಾಜದಲ್ಲಿ ಯಾರಾದ್ರೊಬ್ರು ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ್ರೆ ಸಮಾಜದಲ್ಲಿ ಆತನಿಗೆ ಪರಿಚಯವಿರುವಂತಹ ಜನರು ಆತನಿಗೆ ಎರಡು ಪ್ರಶ್ನೆಗಳನ್ನು ತಪ್ಪದೇ ಕೇಳ್ತಾರೆ. ಆತ ಗೋರ್ಮೆಂಟ್ ಕೆಲಸಕ್ಕೆ ಸೇರಲಿ ಅಥವಾ ಖಾಸಗಿ ಪ್ರೈವೇಟ್ ಕೆಲಸಕ್ಕೆ ಸೇರಿದ್ರೂ ಕೂಡ ಆತನಿಗೆ ಎರಡು ಪ್ರಶ್ನೆ ಕೇಳೇ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಯಾವುದು ಅಂದ್ರೆ ಸಂಬಳ ಎಷ್ಟು ಸಿಗುತ್ತೆ ಅಂತ. ಎರಡನೇದ್ದು ಮತ್ತು ಮಹತ್ವದ ಪ್ರಶ್ನೆ ಏನು ಅಂದ್ರೆ ಮೇಲಿಂದೇನಾದ್ರೂ ಸಿಗುತ್ತಾ ಅಂತ. ಕೆಲವರು ಇದನ್ನ ಮಲಾಯಿ ಅಂತಾನು ಕರೀತಾರೆ. ಈ ಹಾಲಿನ ಕೆನೆ ಇರುತ್ತಲ್ಲ, ಆ ಕೆನೆಗೆ ಮಲಾಯಿ ಅಂತಾರೆ. ಮಲಾಯಿ ಏನಾದ್ರೂ ಸಿಗುತ್ತೋ ಇಲ್ವೋ ಅಂತ ಎರಡನೇ ಪ್ರಶ್ನೆ ತಪ್ಪದೇ ಕೇಳ್ತಾರೆ. ನೋಡಿ, ಮೇಲಿನ ದುಡ್ಡು ಇವರು ಯಾವುದಕ್ಕೆ ಅಂತಾರೆ, ಮಲಾಯಿ ಇವರು ಯಾವುದಕ್ಕೆ ಅಂತಾರೆ ಅಂದ್ರೆ ವ್ಯಾಮೋಹದಿಂದ, ದುಡ್ಡಿನ ವ್ಯಾಮೋಹದಿಂದ ಮುಜುಗರವಾಗಿ ಬೇಡಿ ತಿಂದಂತಹ ದುಡ್ಡಿಗೆ, ಅಥವಾ ಸುಳ್ಳು ಹೇಳಿ ಮೋಸ ಮಾಡಿ ಮುಗ್ಧ ಜನರಿಂದ, ಮುಗ್ಧ ಮಾಲೀಕನಿಂದ ವಂಚನೆ ಮಾಡಿ ತೆಗೆದುಕೊಳ್ಳುವಂತಹ ದುಡ್ಡಿಗೆ ಇವರು ಮಲಾಯಿ ಅಂತಾರೆ. ಅಥವಾ ಕದ್ದು ತೆಗೆದುಕೊಳ್ಳುವಂತಹ ದುಡ್ಡಿಗೆ ಇವರು ಮಲಾಯಿ ಅಂತ ಕರೀತಾರೆ. ಬಂಧುಗಳೇ, ನನ್ನ ಪ್ರಶ್ನೆ ಏನು ಅಂದ್ರೆ ವ್ಯಾಮೋಹದಿಂದ, ಅತಿ ಆಸೆಯಿಂದ ಮುಜುಗರವಾಗಿ ಬೇಡಿ ತಿಂದಂತಹ ದುಡ್ಡಿಗೆ, ಅಥವಾ ಸುಳ್ಳು ಹೇಳಿ ಮೋಸ ಮಾಡಿ ತಿಂದಂತಹ ದುಡ್ಡಿಗೆ, ಅಥವಾ ಕದ್ದು ತಿಂದಂತಹ ದುಡ್ಡಿಗೆ ಮಲಾಯಿ ಶಬ್ದ ಒಪ್ಪುತ್ತಾ ಅಂತ, ಅಥವಾ ಈ ದುಡ್ಡಿಗೆ ಮೇಲಿನ ದುಡ್ಡು ಅಂತ ಕರೆದ್ರೆ ನಡೆಯುತ್ತಾ ಅಂತ. ಬಂಧುಗಳೇ, ಇದು ಯಾರ ದೃಷ್ಟಿಯಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ಮಾತ್ರ ಇದು ಮೇಲಿನ ದುಡ್ಡಲ್ಲ, ಇದು ಕೆಳಗಿನ ದುಡ್ಡಿದೆ, ಮತ್ತು ಇದು ಮಲಾಯಿ ಅಲ್ಲ, ಇದು ಮಲ ಇದೆ ಅಂತ ನನ್ನ ಹೇಳಿಕೆ. ಬಂಧುಗಳೇ, ಧನ್ಯವಾದಗಳು.